ಎಲ್ರಿಗೂ ನಮಸ್ತೆ. ನಾವಿವತ್ತು ಬರ್ಗೂರು ಸಮೀಪ ಇರ್ತಕ್ಕಂಥ ದೇವರದರಸು ಹಿಂದುಳಿದ ವರ್ಗದ ಬಾಲಕಿಯರ ಆಸ್ಪತ್ರೆ ಬಂದಿದ್ವಿ. ಈ ಹಾಸ್ಟ್ಲ್ ಬೋರ್ಡೇ ಇಲ್ಲ, ಗೊತ್ತಿಲ್ಲ, ಇಲ್ಲಿನ ವಾರ್ಡನೂ ಬಂದಿಲ್ಲ. ಆಮೇಲೆ ನಾವು ಇಲ್ಲಿಗೆ ಬರೋ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿಂದ ಒಂದು 20 ಮೀಟ್ರೂ ಇಲ್ಲ, ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ರವಿ ಬಾರ್ ಲಾಡ್ಜ್ ಇದೆ. ನಾನು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಏನು ಹೇಳೋದಂದರೆ, ಈ ಕೂಡಲೇ ಇದನ್ನು ಸ್ಥಳಾಂತರ ಮಾಡೋದಾಗಲೂ ಆದ್ರೂ ಮಾಡೋಂಥ ಪ್ರಯತ್ನ ಮಾಡಬೇಕು, ಇಲ್ಲಾಂದರೆ ಬಾರ್ನಾದರೂ ಸ್ಥಳಾಂತರ ಮಾಡೋಂಥ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ವಿನಂತಿ ಮಾಡ್ಕೊತೀವಿ. ಮತ್ತು ವಾರ್ಡನ್ನವ್ರಿಗೆ ನಾವು ಇಲ್ಲಿಂದ ಈಗ ಫೋನ್ ಮಾಡಿದ್ರೆ ವಾರ್ಡನ್ನವ್ರದ್ದು ಸ್ವಿಚ್ ಆಫ್ ಬರ್ತದೆ. ಅಕಸ್ಮಾತ್ ಇಲ್ಲಿ ಏನಾರು ಮಕ್ಳಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಇಲ್ಲಿರೋ ಹೆಣ್ಮಕ್ಳು ಕೂಡ ನೋಡ್ಕೊಬೋದಲ್ಲ, ಯಾರು ವಾಚ್ಮೂರು, ಯಾರು ವಾಚ್ಮನ್ ಇರ್ಬೋದು, ಅಡುಗೆ ಸಿಬ್ಬಂದಿ ಇವರೆಲ್ಲರೂ ಈಗ ಏನೋ ಒಬ್ರಿಗೊಬ್ರಿಗೆ ಏನೋ ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಒಂದು ಸಣ್ಣ ವೆಹಿಕಲ್ದು ವ್ಯವಸ್ಥೆ ಮಾಡಬೇಕು ಅಂದರೂ ಕಷ್ಟ ಆಗುತ್ತೆ. ಮತ್ತು ಯಾಕಂದರೆ ಸಂಬಂಧಪಟ್ಟ ಅಧಿಕಾರಿನೇ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಇವರು ಯಾವ ಥರ ಏನಾರು ಹೆಚ್ಚು ಕಮ್ಮಿ ಯಾವ ಥರ ಇವರು ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದು ಒಂದು ಭಾಗ. ಆದರೆ ಇನ್ನೊಂದು, ಇಲ್ಲಿ ಪಕ್ಕದಲ್ಲಿ ಬಾರ್ ಇದೆ, ಇಲಾಸಿ ಕುಡಿದು ಪಡೆದು ಓಡಾಡೋರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದಾಗ ಅಥವಾ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ವಾರ್ಡನಿಗೆ ಫೋನ್ ಮಾಡಿದ್ರೆ ವಾರ್ಡನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಇರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡೋಕ್ಕಾಗುತ್ತೆ? ಅವರಾದ್ರೂ ಈಗ ಒಂದು ಗೇಟ್ ಇದೆ, 2 ಗೇಟ್ ಇದೆ, ಮುಚ್ಕೊಂಡಿರ್ತಾರೆ, ಒಳಗಿರ್ತಾರೆ. ರಾತ್ರಿ ಟೈಮು 10-10:30ವರೆಗೂ ಬಾರ್ ಬಾಗಿಲು ತೆಗೆದಿರ್ತೈತೆ ಅನ್ನೋದು ನಮಗೆ ಇರೋ ಮಾಹಿತಿ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆನವರು ಬಾರ್ನಾದರೂ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿಸಿ, ಇಲ್ಲಾಂದರೆ ಹಾಟ್ಲಿನವರು ಸ್ಥಳಾಂತರ ಮಾಡಿಸ್ಬೇಕು. ನೋಡ್ಬೇಕು, ನೀವು ಆ ಗೋಡೆ ಮೇಲೆ ಬೋಲ್ಡ್ ಕಾಣಿಸಲ್ಲ, ಇಲ್ಲಿ ಏನೈತೆ ಅಂತ ಹೇಳ್ಬಿಟ್ಟೆ ಗೊತ್ತಾಗೋದಿಲ್ಲ. ಆಗ್ಬಿಟ್ಟು ನಾನು ಸಂಬಂಧಪಟ್ಟ ಇಲಾಖೆಯವರು ಯಾರೋ ಕವಿತಾ ಮೇಡಮ್ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಅವ್ರ ಹೆಸರು, ನಾವೀಗ ಶಿರಾಕ್ ಹೋಗಿ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀವಿ. ಈ ಬಾರ್ ಮಾಲೀಕರಿಗೆ ನೀವು ಇಲ್ಲ ನಿಮ್ಮ ಇಲಾಖೆಯಿಂದ ನೋಟಿಸ್ನ ಕೊಡುವಂಥ ಕೆಲಸ ಮಾಡಬೇಕು. ಇಲ್ಲಿಂದ ಬಾರ್ನ ಸ್ಥಳಾಂತರ ಮಾಡೋದ ಅಂತ ಆದರೂ ಮಾಡಬೇಕು. ಇಲ್ಲಾಂದರೆ ನೀವು ಇಲ್ಲಿಂದ ಬರ್ಗೂರಿಗೆ ಎಲ್ಲರ ಇದಕ್ಕಿಂತ ಚೆನ್ನಾಗಿರೋ ಜಾಗದಲ್ಲಿ ಹಾಸ್ಟೆಲ್ ನಡೆಸೋಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ವಿನಂತಿ ಮಾಡ್ತೀವಿ.